ಹಳ್ಳಿಯಲ್ಲಿ ಕೆಲವೊಂದು ಸೌಂಡ್ಸ್ ನ ಕೇಳಿಸ್ಕೊಳ್ಳೇಬೇಕಲ್ವಾ. ಸ್ಯಾರಿನ ವೇರ್ ಮಾಡೋಣ ಅನ್ಕೊಂಡಿದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ನಾನು ನಮ್ಮಮ್ಮ ಮನೆಗಿದ್ದೀನಿ. ಸಮ್ಮರ್ ಲೀವ್ಸ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಇಲ್ಲಿಂದ ನಾವು ಇವತ್ತು ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ. ಅದಕ್ಕೋಸ್ಕರನೇ ವ್ಲಾಗ್ ಶೂಟ್ ಮಾಡ್ತಾ ಇರೋದು. ಲೈಕ್ ಏನಾದ್ರು ಒಂದು ಕಂಟೆಂಟ್ ಇದ್ರೆ ನನಗೆ ವ್ಲಾಗ್ ಆಗೋಕೆ ಮನ್ಸು ಬರ್ತಾ ಇದೆ, ಇಲ್ಲಾಂದ್ರೆ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಹಾಗೆ ನಾನು ಬಂದು 1 ವೀಕ್ ಮೇಲೆ ಆಗೋಯ್ತು. ಆಲ್ಮೋಸ್ಟ್ ನಿಯರ್ 15 days ಆಗ್ತಾ ಬಂತು. ಸೊ ಇವತ್ತು ನಾನು ನಮ್ಮ ಅತ್ತೆಯವರು ಕೂಡ ಹೋಗ್ಬೇಕು ವಾಪಸ್ಸು. ನನ್ನ ತಮ್ಮ ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಸರಿ ಆಯ್ತು ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದೀವಿ. ಇವಾಗ ನಾನು ನಿಮಗೆ ಏನಕ್ಕೆ ಇಲ್ಲಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಅಂದ್ರೆ, ನೀವು ಹಳ್ಳಿಯಲ್ಲಿ ಕೆಲವೊಂದು ಸೌಂಡ್ಸ್ ನ ಕೇಳಿಸ್ಕೊಳ್ಳೇಬೇಕಲ್ವಾ. ಸೊ ಆ ಸೌಂಡ್ಸ್ ನ ನಿಮ್ಗೆ ಕೇಳಿಸೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದೀನಿ. ಜಸ್ಟ್ ಕೇಳಿಸ್ಕೊಳ್ಳಿ ಅಷ್ಟೇ. ಎಷ್ಟು ಚೆನ್ನಾಗಿ ಕೂಗುತ್ತೆ, ಕೋಳಿ ಆಗಿರ್ಬೋದು, ಪಕ್ಷಿಗಳು ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಬನ್ನಿ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇಲ್ಲಿ ನೋಡಿ, ನಮ್ಮಮ್ಮ ಮನೇಲಿ ಎಷ್ಟು ಸಕ್ಕತ್ತಾಗಿ ಬರುತ್ತೆ ಗೊತ್ತಾ ಇಲ್ಲಿ ಗಿಡ. ಇದೇನು ವಾಸ್ತು ಗಿಡನಂತೆ ನಮ್ಮಮ್ಮಗೆ ಗೊತ್ತಿರಬೇಕು. ಇದು ಲೆಮನ್ ಗ್ರಾಸ್, ತುಳಸಿ ಗಿಡ, ಅಲೋವೆರಾ. ಗೈಸ್, ನೋಡಿದ್ರಲ್ವಾ ಯಾವ ರೀತಿ ಸೌಂಡ್ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಇಲ್ಲಿ ಮಾರ್ನಿಂಗ್ ಅದೊಂದು ಗುಡ್ ವೈಬ್ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ದೇವ್ರಿಗೆಲ್ಲ ಪೂಜೆ ಮಾಡಬೇಕು. ಸೊ ಅದಕ್ಕೂ ಮುಂಚೆ ರೆಡಿ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಸ್ಯಾರಿನ ವೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಆಕ್ಚುಲಿ ಅಷ್ಟು ದೂರ ಸ್ಯಾರಿ ಬೇಡ, ಡ್ರೆಸ್ಸೇ ಹಾಕೊಳ್ಳೋಣ ಅನ್ಕೊಂಡೆ. ಓಕೆ ಇರ್ಲಿ ಅಂತ ಹೇಳ್ಬಿಟ್ಟು ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ಪಾಪ ಇನ್ನು ಮಲಗಿದಾನೆ. ಕೆಳಗಡೆಯಿಂದ ಮೇಲೆ ಎತ್ತಿ ಮಲಗಿಸ್ಬಿಟ್ಟೆ ಸೋಫಾ ಮೇಲೆ. ಆಮೇಲೆ ಇನ್ನ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನ ಪೂಜೆ ಮಾಡಬೇಕು ಅಷ್ಟೇ. ಫಸ್ಟ್ ರೆಡಿ ಆಗ್ಬಿಟ್ಟು ಬಂದು ಆಮೇಲೆ ಪೂಜೆ ಮಾಡೋಣ ಗೈಸ್, ಬನ್ನಿ. ಇಲ್ಲಿ ನೋಡಿ ಗೈಸ್, ಸನ್ರೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಸೊ ಗೈಸ್, ಫೈನಲಿ ನೋಡಿ ಈ ರೀತಿ ರೆಡಿ ಆಗಿದ್ದೀನಿ. ಈ ಒಂದು ಸ್ಯಾರಿನ ನಾನು ಅಜಿಯೋದಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ ಒಂದು 3 to 4 times ವೇರ್ ಮಾಡಿರ್ಬೋದು. ಬಟ್ ತುಂಬಾ ಚೆನ್ನಾಗಿದೆ. ಅಮ್ಮ ಮನೇಲಿತ್ತು ಈ ಸ್ಯಾರಿ. ಇದಕ್ಕೆ ನಾನು ಬ್ಲೌಸ್ ಹೊಲಿಸ್ಲೇ ಇಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಎಲಾಸ್ಟಿಕ್ ಬ್ಲೌಸ್ ಇತ್ತು, ಸೇಮ್ ಯೆಲ್ಲೋ ಕಲರ್. ಸೊ ಅದನ್ನೇ ವೇರ್ ಮಾಡಿದ್ದೀನಿ. ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಸ್ಯಾರಿ. ಲೈಕ್ ಈ ಸಮ್ಮರ್ಗಂತೂ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಅದಕ್ಕೇ ಈ ಒಂದು ಸ್ಯಾರಿನೇ ವೇರ್ ಮಾಡಿದೆ. ಸೊ ಇವಾಗ ನಾನು ಪೂಜೆ ಮಾಡಿ ಹೋಗಬೇಕು ಗೈಸ್. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ನಮ್ಮ ಮನೇಲಿ ಎಲ್ಲಮ್ಮ ದೇವರು, ಮನೆ ದೇವರು ಅಂತ ಹೇಳ್ಬಿಟ್ಟು ನನ್ನ ತಮ್ಮ ದೊಡ್ಡ ಫೋಟೋ ತೊಗೊಂಡು ಬಂದಿಟ್ಟಿದ್ದಾನೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ವೈಬ್, ಯಾಕಂದರೆ ದೇವ್ರ ಸಾಂಗ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು, ಹೋಗೋಣ ಬನ್ನಿ ಗೈಸ್. ಇವಾಗ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಒಂದು ನೆಕ್ ಪೀಸ್. ಸೊ ನಾನು ಈ ರೀತಿ ರೆಡಿ ಆಗಿದ್ದೀನಿ. ನೋಡಿ ಪಾಮು ನನ್ನ ತಮ್ಮ ಕಾರ್ ಎತ್ಕೊಂಡ್ ಬರಕ್ ಹೋಗಿದ್ದಾನೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಇವಾಗ ನಾವು ಹೊರಟ್ವಿ ಗೈಸ್. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಫುಲ್ಲೂ ಹೋಗ್ತಾ ಇರೋದು. ನಮ್ಮ ಅಪ್ಪ ಒಬ್ಬರು ಮಿಸ್ ಆಗಿದ್ದಾರೆ, ನಮ್ಮ ಅತ್ತೆ ನಮ್ಮ ಅವರು ಮಿಸ್ ಆಗಿದ್ದಾರೆ ಅಷ್ಟೇ. ಅದು ಬಿಟ್ಟು ನನ್ನ ತಮ್ಮ ಜೊತೆ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಯಾಕಂದರೆ ನನ್ನ ತಮ್ಮ ಯೂಶ್ವಲಿ ನಮ್ಮ ಜೊತೆ ಎಲ್ಲೂ ಬರೋದಿಲ್ಲ. ಅವ್ನ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ತುಂಬ ಹೋಗೋದು ಈ ಥರ ಎಲ್ಲನೂ. ಸೊ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈ ಕಡೆ ಜರ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಸುತ್ತು ನಮಗೆ ತೆಂಗಿನಕಾಯಿ ಮರಗಳು ಮತ್ತು ಬೆಟ್ಟ ಆ ಥರನೇ ಕಾಣಿಸ್ತಾ ಇರುತ್ತೆ. ಸೊ ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದಾರಿ ಸುತ್ತೂ ಒಂದು ನೇಚರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅನ್ಬೋದು. ಸೊ ಹೈವೇಲಿ ಹೋಗ್ತಾ ಇರ್ತೀವಲ್ವ, ಸೊ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರೋದಿಲ್ಲ, ತುಂಬ ಕಾಮಾಗಿರುತ್ತೆ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾರೂ ಮಾಡಿರಲಿಲ್ಲ. ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಹೋಟೆಲ್ ಹತ್ರ ನಿಲ್ಲಿಸಿ ಇವಾಗ ಊಟ ಮಾಡಿಕೊಂಡು ಹೊರಟ್ವಿ. ನೋಡಿ ಈ ಥರ ಹಳ್ಳಿ ಮನೆಗಳನ್ನ ನೀವು ನೋಡಿದ್ದೀರಾ, ಮುಂಚೆ ಇದ್ದು ಇವಾಗ ಕಡಿಮೆ ಆಗಿಬಿಟ್ಟಿದೆ ಗೈಸ್. ಇವಾಗ ಪೂಜೆ ಸಾಮಾನು ತಗೊಂಡು ಹೋಗ್ತಾ ಇದ್ದೀವಿ. ಟೆಂಪಲ್ ಹತ್ರ ಬಂದಿದ್ದೀವಿ. ನನ್ನ ತಮ್ಮವರೆಲ್ಲ ಆ ಕಡೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬರಕ್ಕೆ ಹೋಗಿದ್ದಾರೆ. ಬನ್ನಿ ತೋರಿಸ್ತೀನಿ.
ಗೈಸ್ ನೋಡಿದ್ರಲ್ವಾ ಕಬ್ಬಳಮ್ಮ ದೇವಿ ಎಷ್ಟು ಚೆನ್ನಾಗಿದ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಕೈ ಮುಗಿದ್ರಿ ಅಂತ ಅನ್ಕೊಳ್ತೀನಿ. ಸೊ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಹಾಗೆ ನನ್ನ ತಮ್ಮ ಕೋಳಿ ಕೂಡ ಕಟ್ ಮಾಡಿಸಿದ್ದ, 2 ಕೋಳಿ ತಗೊಂಡಿದ್ದ, ನಾಟಿ ಕೋಳಿನೇ. ಅದನ್ನ ಹೋಗಿ ಮನೆಯಲ್ಲಿ ನಾನ್ ವೆಜ್ ಮಾಡಬೇಕು, ಇಲ್ಲೇ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಟೈಮ್ ಇರಲಿಲ್ಲ, ನನ್ನ ತಮ್ಮನಿಗೆ ಲೋಡ್ಸ್ ಎಲ್ಲ ಬರ್ತಾ ಇತ್ತು. ಸೊ ಅದಕ್ಕೆ ಸರಿ ಅಂತ ಮನೆಗೆ ಬಂದು ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡಿ ಚೆನ್ನಾಗಿ ತಿಂದ್ವಿ ಗೈಸ್. ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ನನ್ನ ತಮ್ಮ ಎಲ್ಲ ತಿನ್ಬಿಟ್ಟು ಹೋದ. ಇನ್ನು ನಾವು ಕೂಡ ಊಟ ಮಾಡಿ ಮನೆಗೆ ಹೋಗಬೇಕು. ಅದಕ್ಕೆ ಫಸ್ಟ್ ನನ್ನ ಮಗನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಕೂಡ ಊಟ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ನಾಟಿ ಕೋಳಿ, ಚಿಕನ್ ಸಾಂಬಾರು, ಎಗ್ ಕಬಾಬು, ಮುದ್ದೆ ಹಾಗೆ ರೈಸ್. ಇಷ್ಟು ಗೈಸ್, ಇಷ್ಟು ಚೆನ್ನಾಗಿ ಬಾರಿಸ್ಕೊಂಡು ಇನ್ನು ಮನೆ ಕಡೆ ಹೋಗಬೇಕು. ತವ್ರ ಮನೇಲಿ ಇಷ್ಟು ದಿನ ಇದ್ದಿದ್ದು ಸಾಕು, ಇನ್ನು ಅತ್ತೆ ಮನೆಗೆ ಹೋಗಬೇಕು ಗೈಸ್. ತವ್ರ ಮನೇಲಿ ಆ್ಯಕ್ಚುಲಿ ಬರೀ 3 ದಿನ ಇರಬೇಕು ಅಂತಾರೆ. ಬಟ್ ನಾನು 15 ದಿನ ಇದ್ಬಿಟ್ಟಿದ್ದೆ ಈ ಸಲ. ನನ್ನ ಮದುವೆ ಆದಮೇಲೆ ನಾನು ಡಿಲ್ವರಿಗೆ ಮಾತ್ರ ಬಂದಿದ್ದು. ಅದಾದಮೇಲೆ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಇದ್ದಿದ್ದು. ಸೊ ಇವಾಗ ಹೋಗೋಣ ಗೈಸ್. ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಚೆನ್ನಾಗಿ ನಾಟಿ ಕೋಳಿ ಚಿಕನ್ ಮಾಡಿಕೊಂಡು ತಿಂದು ಇವಾಗ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀನಿ. ಅಣ್ಣ ಪೈ ಶೋಸನಾ ಈ ಮುಗಿಸಿ ಶಿಪ್ಪನೆ ಪೈ ಶೋಸನ ಇವಾಗ ನಮ್ಮ ಮನೆಗೆ ಹೋಗೋದು ಗೈಸ್. ಸೀರೆನೇ ವೇರ್ ಮಾಡ್ಬೋದಿತ್ತು, ಪಾಪು ಮಲಗ್ ಬಿಡ್ದಂಗೆ ನಿದ್ದೆ ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಹಂಗೆ ಹೋಗ್ತಾ ಇದೀವಿ ಅಷ್ಟೇ. ಹಾಯ್ ಮಾಡಿದ್ರೆ ಮಾಡಿದ್ಯಾ ನೀನು? ಪಿನ್ನಿ ಏನು ಇದು ಫಸ್ಟ್ ಪಿನ್ನಿ, ಅದು ರೆಂಡೋ ಪಿನ್ನಿ. ಮೊನ್ನೆ ಪಿನ್ನಮ್ಮ ಪಿನ್ನಮ್ಮ ದಾನ್ಯ ಅದು ಅದ್ರಾನಿ ಅಕ್ಕ అంటే రేపు నేను ఉండలేదోను రేపు పిన్నమాను అన్నా అన్నమ్మ పిన్నమాను అక్కండ్రా పిన్నమాను నాకేం తెలుసు, మీరు పిన్నం గల కావాలా వాడు పిన్నం అంటూ ఉండడు. ಗೈಸ್ ಇವಾಗ ಮನೆಗೆ ಬಂದ್ವಿ. ಸೊ ಬಂದಿದ ತಕ್ಷಣ ನಾಯಿ ನೋಡಿ ಯಾವ ಥರ ಮುಸ್ ನೋಡ್ತಾ ಇದೆ. ನಿಜ ಹೇಳ್ತೀನಿ, ಜನರಿಗಿಂತಲೂ ನಾಯಿಗಳು ತುಂಬ ವಿಶ್ವಾಸವಾಗಿರುತ್ತೆ. ಹಾಕಿರೋ ಒಂದು ತೂಟನ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳೋದು ನಾಯಿ ಮಾತ್ರನೇ ಅನಿಸುತ್ತೆ. ಸೊ ಅದಿವತ್ತು ನಿಜ ಅಂತ ಅನ್ನಿಸ್ತು ಗೈಸ್. ಸೊ ಗೈಸ್ ನೋಡಿದ್ರಲ್ವಾ, ಇವತ್ತಿನ ದಿನ ಈ ರೀತಿ ಹೋಯಿತು. ನಾಳೆ ಹೇಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಇನ್ಮೇಲೆ ನಮ್ಮ ಮನೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನು ಅನ್ನಿಸ್ತಿದೆ, ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿಬಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಅಷ್ಟೇ ಇವತ್ತಿನ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.